ಹಲೋ, ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ವ್ಯವಹಾರ ಬಾಧೆಯೋಗ ಅಂದರೆ ನಿಮ್ಮ ಒಂದು ವ್ಯಾಪಾರದಲ್ಲಿ ಬಾಧೆಯಾಗುವಂಥ ಒಂದು ಯೋಗ ಜಾತಕದಲ್ಲಿ ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವ್ಯವಹಾರದಲ್ಲಿ ಬಾಧೆಯಾಗುವಂಥ ಒಂದು ಯೋಗ, ಈ ಥರ ಒಂದು ಯೋಗ ಜಾತಕದಲ್ಲಿ ಏನಾದರೂ ಇದ್ದರೆ ನಿಮಗೆ ಯಾವುದೇ ಒಂದು ವ್ಯವಹಾರದಲ್ಲಿ ಸಕ್ಸಸ್ ಆಗಲಿಕ್ಕೆ ತುಂಬ ಸ್ಟಕ್ ಆಗುತ್ತೆ, ತಡೆ ಥರ ಆಗ್ಬೋದು. ಅಂದರೆ ಈಸಿಯಾಗಿ ವ್ಯವಹಾರ ನಿಮ್ಮ ಬಿಸ್ನೆಸ್ಸು ಸಾಗಲ್ಲ. ಅದು ಯಾವ ಥರ ಇದೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲಗ್ನಾಧಿಪತಿ ಮತ್ತು ಚಂದ್ರ ಕೇತು ಜೊತೆ ಇದ್ದರೆ, ಲಗ್ನಾಧಿಪತಿ ಮತ್ತು ಚಂದ್ರ, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ. ಇದು ಲಗ್ನ ಆದರೆ ಇದರ ಅಧಿಪತಿಯಾಗ್ತಾರೆ ಸೂರ್ಯ ಆಗ್ತಾನೆ. ಇಲ್ಲಿ ಲಗ್ನಾಧಿಪತಿ ಏನಾದರೂ ಕೇತು ಜೊತೆ ಇದ್ದರೆ, ಕೇತು ಜೊತೆ ಲಗ್ನಾಧಿಪತಿ ಇದ್ದರೆ ಅಥವಾ ಚಂದ್ರ ಏನಾದರೂ ಕೇತು ಜೊತೆ ಇದ್ದರೆ ನಿಮಗೆ ವ್ಯವಹಾರ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಮತ್ತು ಮಾರಕ ಗ್ರಹಗಳ ಸಂಯೋಗ ಅಥವಾ ದೃಷ್ಟಿ, ಈ ಲಗ್ನಾಧಿಪತಿ ಅಥವಾ ಚಂದ್ರನ ಜೊತೆ ಮಾರಕ ಗ್ರಹಗಳ ಜೊತೆ ಇದ್ದರೆ, ಉದಾಹರಣೆಗೆ ರವಿಗೆ ಮಾರಕ ಗ್ರಹ ಶನಿ ಜೊತೆ ಏನಾದರೂ ರವಿ ಇದ್ದರೆ ಅಥವಾ ಏನಾದರೂ ಮಾರಕ ಗ್ರಹಗಳ ದೃಷ್ಟಿ ಏನಾದರೂ ಇದ್ದರೆ ಅದು ಕೂಡ ನಿಮಗೆ ವ್ಯವಹಾರದಲ್ಲಿ ಒಂದು ಸಮಸ್ಯೆ ಆಗ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಲಗ್ನಾಧಿಪತಿ 6, 8, 12ರಲ್ಲಿದ್ದರೆ, ಇಲ್ಲಿ ಲಗ್ನಾಧಿಪತಿ ಯಾರಾಗ್ತಾರೆ? ರವಿ. ಲಗ್ನಾಧಿಪತಿ 6, 8, 12 ಮನೆಯಲ್ಲಿದ್ದರೆ ಅದು ಕೂಡ ನಿಮಗೆ ವ್ಯವಹಾರದಲ್ಲಿ ತೊಂದರೆ ಆಗ್ಬೋದು. ಮತ್ತು ಪಾಪಗ್ರಹಗಳ ಜೊತೆ ಇದ್ದರೂ ಕೂಡ ನಿಮಗೆ ವ್ಯವಹಾರದಲ್ಲಿ ತೊಂದರೆ ಆಗ್ಬೋದು. ನೆಕ್ಸ್ಟ್ 5, 9 ಒಂದನೇ ಅಧಿಪತಿ 6, 8 ಲಾರ್ಡ್ ಜೊತೆ ಇದ್ದರೆ, 5, 9 ಒಂದನೇ ಅಧಿಪತಿ ಅಂದರೆ ಲಗ್ನಾಧಿಪತಿ ಅಥವಾ 5ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ ಏನಾದರೂ 6, 8, 12ರ ಲಾರ್ಡ್ ಜೊತೆ ಇದ್ದರೆ ಅದು ಕೂಡ ನಿಮಗೆ ವ್ಯವಹಾರದಲ್ಲಿ ಬಾಧೆ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಪಂಚಮಾಧಿಪತಿ ಬಂದುಬಿಟ್ಟು ಗುರು. ಇಲ್ಲಿ ಗುರು ಏನಾದರೂ 6ನೇ ಮನೆ ಅಧಿಪತಿ ಶನಿ ಜೊತೆ ಇದ್ದರೆ, ಆಮೇಲೆ ಇಲ್ಲಿ 9ನೇ ಮನೆ ಅಧಿಪತಿ ಮಂಗಳ ಏನಾದರೂ ಗುರು ಜೊತೆ ಇದ್ದರೆ, ಗುರು 8ನೇ ಮನೆ ಅಧಿಪತಿ, ಅವಾಗ ನಿಮಗೆ ವ್ಯವಹಾರದಲ್ಲಿ ಬಾಧೆ ಆಗಲಿಕ್ಕೆ ಚಾನ್ಸ್ ಇರ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ 6, 8, 12ನೇ ಮನೆ ಅಧಿಪತಿ ಲಗ್ನದ ಜೊತೆ ಏನಾದರೂ ಸಂಬಂಧ ಇದ್ದರೆ, ಇಲ್ಲಿ 6, 8, 12ನೇ ಮನೆ ಅಧಿಪತಿ ಲಗ್ನಾಧಿಪತಿಯ ಜೊತೆ ಏನಾದರೂ ಸಂಬಂಧ ಬಂದಾಗ ಕೂಡ ನಿಮಗೆ ವ್ಯವಹಾರದಲ್ಲಿ ಸಮಸ್ಯೆ ಆಗುತ್ತೆ. ಮತ್ತು 6, 8, 12ನೇ ಮನೆ ಅಧಿಪತಿ 5, 9ನೇ ಮನೆ ಅಧಿಪತಿ ಜೊತೆ ಸಂಯೋಗ ಬಂದಾಗ, ಇಲ್ಲಿ 6, 8, 12ನೇ ಮನೆ ಅಧಿಪತಿಗಳು 5, 9 ಲಗ್ನಾಧಿಪತಿ ಜೊತೆ ಸಂಯೋಗ ಬಂದಾಗ ಕೂಡ ನಿಮಗೆ ವ್ಯವಹಾರದಲ್ಲಿ ತುಂಬ ಕಷ್ಟ ಆಗ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಲಗ್ನಾಧಿಪತಿ ಅಥವಾ 8ನೇ ಮನೆ ಅಧಿಪತಿ ಅಥವಾ 5ನೇ ಮನೆ ಅಧಿಪತಿ 6ನೇ ಮನೆ ಅಧಿಪತಿ ಆಗಿರಬೇಕು. ಈ ಲಗ್ನಾಧಿಪತಿ ಅಥವಾ ಪಂಚಮಾಧಿಪತಿ ಅಥವಾ 9ನೇ ಮನೆ ಅಧಿಪತಿ 6ನೇ ಮನೆ ಅಧಿಪತಿ ಆಗಿರಬೇಕು. ಇದು ಯಾವುದಾದ್ರೂ ಒಂದು 6ನೇ ಮನೆ ಅಧಿಪತಿ ಆದಾಗ ಕೂಡ ನಿಮಗೆ ವ್ಯವಹಾರದಲ್ಲಿ ಸಮಸ್ಯೆ ಆಗುತ್ತೆ. ಮತ್ತು 11ನೇ ಮನೆ ಅಧಿಪತಿ, ಇಲ್ಲಿ ಲಾಭ ಸ್ಥಾನ ಅಂತ ಹೇಳ್ಬೋದು. ನಿಮಗೆ ವ್ಯವಹಾರದಲ್ಲಿ ಬರುವಂಥ ಲಾಭ ಅಂತ ಹೇಳಿದ್ರೆ 11. ಈ 11ನೇ ಮನೆ ಅಧಿಪತಿ ಏನಾದರೂ 6, 8, 12ನೇ ಮನೆಯಲ್ಲಿ ಏನಾದರೂ ಲಿಂಕ್ ಇದ್ದರೆ ಅದು ಕೂಡ ನಿಮಗೆ ಸಮಸ್ಯೆ ಆಗುತ್ತೆ. ಇದು ವ್ಯವಹಾರದಲ್ಲಿ ಬಾಧೆಯಾಗುವಂಥ ಒಂದು ಯೋಗ. ಇನ್ನೂ ಕೆಲವು ಸಂಯೋಗ ಇದೆ. ಇಲ್ಲಿ 7ನೇ ಮನೆ ಅಧಿಪತಿ, 7ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟದ್ದು. ಈ ಅಧಿಪತಿ ಕೂಡ 6, 8, 12ನೇ ಮನೆ ಅಧಿಪತಿ ಜೊತೆ ಇದ್ದರೆ ನಿಮಗೆ ವ್ಯವಹಾರದಲ್ಲಿ ಸಮಸ್ಯೆ ಕೂಡ ಆಗ್ಬೋದು. ಇದು ವ್ಯವಹಾರದಲ್ಲಿ ಸಮಸ್ಯೆ ಆಗುವಂಥ ಒಂದು ಯೋಗ. ನಿಮ್ಮ ಜಾತಕ ವಿಚಾರ ಮಾಡಬೇಕಂತ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ನಮಸ್ಕಾರ.